ಕರ್ನಾಟಕ ಜನತೆಗೂ ಇದು ಅನುಕೂಲ ಆಗುತ್ತೆ. ಒಬ್ಬ ಪ್ರೇಕ್ಷಕ ಒಂದು ಸಿನಿಮಾ ನೋಡಿ ಒಂದು ವಾರದಲ್ಲಿ ಸುಮ್ಮನೆ ಒಂದು 2-3 ಸಿನಿಮಾಗಳು ಮಾಡೋಕ್ಕೆ ಬರ್ತಾರೆ. ಪ್ರೇಕ್ಷಕರು ಹೆಚ್ಚಿನ ಜನ ಥಿಯೇಟ್ರ್ಗಳಿಗೆ ಬರ್ತಾರೆ ಅನ್ನೋದು ಅವ್ರ ಉದ್ದೇಶನೂ ಆಗಿದೆ, ನಮ್ಮದೂ ಅದೇ ಉದ್ದೇಶ. ಹಾಗಾಗಿ ಯಾರೂ ನಾವು ಅಪೋಸ್ ಮಾಡ್ತಾಯಿಲ್ಲ, ಯಾವ ಡಿಸ್ಟ್ರಿಬ್ಯೂಟ್ರು ಮಾಡ್ತಾಯಿಲ್ಲ, ಯಾವ ಎಕ್ಸಿಬ್ಯೂಟ್ರೂ ಅಪೋಸ್ ಅಂತೂ ಮಾಡ್ತಾಯಿಲ್ಲ. ಇನ್ನೂ ಕೆಲವು ಕಾರಣಾಂತರಗಳಿಂದ ಏನಾರ ಸ್ಟೇಕಿಗೆ ಹೋದರೆ ಹೋಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಸರ್ ಆ್ಯಕ್ಚುಲಿ ಕರ್ನಾಟಕದ ಜನತೆಗೆ ಅನುಕೂಲ ಇದೆ ಸರ್. ಇವತ್ತು ಸಾಮಾನ್ಯ ಜನ ಇಟ್ಕೋ ರೀತಿಯಲ್ಲಿ ರೇಟ್ ಇದೆ, ಹಾಗಾಗಿ ಜನ ಜಾಸ್ತಿ ಬರ್ತಾರೆ ಸಿನಿಮಾಗಳಿಗೆ. ಈ ನಡುವೆ ಒಂದು ರಿಲೀಸ್ ಆದರೆ ಜನನೇ ಬರ್ತಾಯಿಲ್ಲ. ಸರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಿಲ್ಲೆಗಳಲ್ಲಿರ್ಬೋದು ಅಥವಾ ಸಿಟಿಯಲ್ಲಿ ಇರ್ಬೋದು ಚಿತ್ರಮಂದಿರಗಳೆಲ್ಲ ಕ್ಲೋಸ್ ಆಗ್ತಾ ಇದ್ದಾವೆ. ಈಗ ಇಂಡಸ್ಟ್ರಿ ಅಂತ ಘೋಷಿಸಿದೆ ಈ ಬಜೆಟ್ ನಲ್ಲಿ. ಇದರಿಂದ ಏನಾದರೂ ಪುನಶ್ಚೇತನ ಆಗೋ ಖಂಡಿತ ಆಗದೆ ಮೇಡಮ್. ಇವತ್ತಿನ ದಿನ ನಮಗೇನು ಘೋಷಣೆ ಮಾಡಿದ್ದಾರೆ ಉದ್ಯಮಂತಿಯಲ್ಲಿ ಬಹಳಷ್ಟು ಅನುಕೂಲಗಳಿದೆ. ನಮಗೆ ಲೋನ್ ಸಿಗ್ತದೆ ಕಡಿಮೆ ದರದಲ್ಲಿ, ಕರೆಂಟ್ ಚಾರ್ಜಸ್ ಟ್ಯಾರಿಫೇ ಚೇಂಜ್ ಆಗುತ್ತೆ, ವಿದ್ಯುತ್ ದರ, ವಾಟರ್ ಬಿಲ್ ಆಗ್ಬೋದು. ಆಮೇಲೆ ಎಲ್ಲವನ್ನೂ ಅವ್ರಿಗೆ ನಮ್ಮ ಒಂದು ಕೈಗಾರಿಕೋದ್ಯಮ ಜೊತೆಗೆ ಸೇರಿಸಿರೋದ್ರಿಂದ ಅಲ್ಲಿ ಏನೇನು ಸವಲತ್ತುಗಳಿದೆಯೋ ಎಲ್ಲವೂ ನಮಗಾಗತ್ತೆ. ನಮ್ಮ ಒಬ್ಬ ಕಾರ್ಮಿಕನಿಗೂ ಅನುಕೂಲ ಆಗುತ್ತೆ. ಅಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.